ಅಪ್ಪ ಸಮ್ಮರಿಗೆ ಬೆಸ್ಟ್ ಪ್ರೋಬಯೋಟಿಕ್ ಡ್ರಿಂಕ್ ಯಾವುದು? ಯಾ ಬೆಸ್ಟ್ probiotic ಡ್ರಿಂಕ್ ಇನ್ ಆಲ್ ಸೀಸನ್ ಆ್ಯಂಡ್ ಎಕ್ಸಲೆಂಟ್ ಇನ್ ಸಮ್ಮರ್ ಮಜ್ಜಿಗೆ. ಮಜ್ಜಿಗೆಗೆ ಆಯುರ್ವೇದದಲ್ಲಿ ಇಟ್ಸ್ ಇನ್ ಡೈಜೆಸ್ಟಿವ್ ಅಮೃತ ಅಂತ ಹೇಳಿದ್ದಾರೆ. ಅಷ್ಟು ನಂಬರ್ ಒನ್ ಪ್ರೋಬಯೋಟಿಕ್ ಡ್ರಿಂಕ್ ಆಗಿರುತ್ತೆ. ಇದಕ್ಕೊಂದು ಶ್ಲೋಕನೇ ಇದೆ ಆಯುರ್ವೇದದಲ್ಲಿ, ಗೊತ್ತಾ? ನ ತಕ್ರ ಸೇವಿ ವ್ಯತತೆ ಕದಾಚಿತ್ ಅಂತ ಹೇಳಿದ್ರೆ, ಯಾರು ತಕ್ರ ಅಂದರೆ ಬಟರ್ ಮಿಲ್ಕ್ನ ಸೇವನೆ ಮಾಡ್ತಾನೆ ಅವನಿಗೆ ವ್ಯಥನ ಅಂದರೆ ಈಗ ಡಿಸ್ಟ್ರೆಸ್ ಆಗಲಿ ಅಥವಾ ಡಿಸೀಸಸ್ಗಳಾಗಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನ ಚಾಸ್ಯ ರೋಗಾ ಪ್ರಭವಂತಿ ದೇಹೆ ಅಂತ ಹೇಳಿದ್ರೆ, ಯಾವುದೇ ಥರದ ಒಂದು ರೋಗ ರುಜಿನಗಳಾಗಲಿ ಅಥವಾ ನೋವುಗಳಾಗಲಿ ದೇಹಕ್ಕೆ ಬರೋದಿಲ್ಲ ಮಜ್ಜಿಗೆ ಕುಡಿಯೋದ್ರಿಂದ ಅಂತ ಹೇಳ್ತಾರೆ. ಮಜ್ಜಿಗೆನಲ್ಲಿ ನಿಮಗೆ ಎಲ್ಲ ಥರದ್ದು ವೈಟಮಿನ್ಸ್ಗಳಿದಾವೆ ನೋಡಿ. ವೈಟಮಿನ್ ಎ ಇದೆ, ಕಣ್ಣಿಗೆ ಒಳ್ಳೆಯದು ಆಯಿತಾ. ವಿಟಮಿನ್ ಡಿ ಇರುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸಲ್ಲಿ ವೈಟಮಿನ್ B1 ಇದೆ, B2 ಇದೆ, B6 ಇದೆ, ವೈಟಮಿನ್ B12 ನರಗಳಿಗಂತೂ ಅಲ್ಟಿಮೇಟ್. ಯಾರೆಲ್ಲ ಡ್ರಿಂಕ್ಸ್ ಮಾಡಿ ಥೈಮಿನ್ ಡಿಫಿಷಿಯನ್ಸಿ ಇರುತ್ತೆ ಅಂಥವ್ರಿಗೆ ನಂಬರ್ ಒನ್ ಡ್ರಿಂಕ್ ಆಗಿರುತ್ತೆ ಇದು, ಪ್ರೋಬಯೋಟಿಕ್ ಆಗಿರುತ್ತೆ. ಇದಲ್ಲದೆ ವೈಟಮಿನ್ ಸಿ ಇರುತ್ತೆ, ಮತ್ತು ಕ್ಯಾಲ್ಶಿಯಮ್ ಇದೆ, ಫಾಸ್ಫರಸ್ ಇದೆ, ಎಲುಬನ್ನ ಗಟ್ಟಿ ಮಾಡುತ್ತೆ. ಹಾಗೆ ವೇ ಪ್ರೋಟೀನ್ ಕೇಳಿದಿರಾ? ಜಿಮ್ಮಿಗೆ ಹೋಗೋರೆಲ್ಲ ವೇ ಪ್ರೋಟೀನ್ ಬಾಟ್ಲ್ ದಪ್ಪ ಬಾಟ್ಲ್ ತಂದು ಇಟ್ಕೊಂಡಿರ್ತಾರೆ, ಹೌದಾ? ಇದು ನ್ಯಾಚುರಲಿ ಮಜ್ಜಿಗೆಯಲ್ಲಿ ವೇ ಪ್ರೋಟೀನ್ ಇದೆ. ಇದನ್ನು ಯಾವಾಗ ಕುಡಿಬೇಕಂಗಾದ್ರೆ ಯೂಶಲಿ ಮಧ್ಯಾಹ್ನ 12 ಗಂಟೆಯಿಂದ 2:30 ಒಳಗಡೆ ಕುಡಿದ್ರೆ ಭಾರಿ ಒಳ್ಳೆಯದು. ಊಟದ ನಂತರ ಕುಡಿದ್ರೆ ಇದು ಡೈಜೆಷನ್ನಿಗೆ ನೆಕ್ಟರ್ ಅಂತ ಕರಿಬೋದು, ಅಂದರೆ ಅಮೃತ ಅಂತ ಕರಿಬೋದು. ಯಾರಿಗೆಲ್ಲ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ, ಹಾಲು ಯಾರಿಗೆ ಆಗಲ್ಲ, ಇದು ಫರ್ಮೆಂಟೆಡ್ ಮಿಲ್ಕ್ ಇರೋದ್ರಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಕೂಡ ನೋಡಿ ಮಾಡಿ ಸ್ಟಾರ್ಟ್ ಮಾಡ್ಬೋದು, ಬಳಸ್ಬೋದು. ಅದರಿಂದ ಮಜ್ಜಿಗೆ ಈಸ್ ಎಕ್ಸಲೆಂಟ್. ಮಜ್ಜಿಗೆಯಿಂದ ಬೋನ್ ಗಟ್ಟಿ ಆಗುತ್ತೆ. ಯಾರಿಗೆಲ್ಲ ಮಸಲ್ ವೀಕ್ನೆಸ್ ಇದೆ, ಮಸಲ್ಸಿಗೆ ಅನುಕೂಲ ಆಗುತ್ತೆ. ಯಾರಿಗೆಲ್ಲ ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ನನಗೆ ಲಿವರ್ ಪ್ರಾಬ್ಲಮ್ ಇರೋರಿಗೆ ಅನುಕೂಲ ಆಗುತ್ತೆ. ಹಾಗೆ ಜಾಂಡೀಸ್ ಇರೋರಿಗೆ ಅನುಕೂಲ ಆಗುತ್ತೆ. ಇದಲ್ಲದೆ ಯಾರಿಗೆಲ್ಲ ಫ್ರ್ಯಾಕ್ಚರ್ ಇರುತ್ತೆ ಅದು ಜಲ್ದಿ ರಿಕವರಿ ಆಗಲಿಕ್ಕೆ, ಯಾರಿಗೆಲ್ಲ ಸರ್ಜರಿ ಆಗಿರುತ್ತೆ ಅದು ಜಲ್ದಿ ರಿಕವರಿ ಆಗಲಿಕ್ಕೆ, ಆಮೇಲೆ ಯಾರಿಗೆಲ್ಲ ಈ ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಇದೆ, IBS ಅಂತ ಕರಿತೀವಿ, ಅಂಥವ್ರಿಗೂ ಕೂಡ ಎಕ್ಸಲೆಂಟ್. ತುಂಬ ವರ್ಷಗಳಿಂದ ಭೇದಿ ಆಗ್ತಿರುತ್ತೆ ಅಂಥ ಪೇಷಂಟ್ಸ್ಗಳಿಗೆ ಕೂಡ ಇಟ್ ಇಸ್ ಎನ್ ಎಕ್ಸಲೆಂಟ್ ಡ್ರಿಂಕ್. ಅದು ಮೊಸರನ್ನ 1 ಭಾಗ ತೊಗೊಂಡು ಅದಕ್ಕೆ 4 ಭಾಗ ನೀರು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಕಡಿದು ಮಾಡಬೇಕು. ಯಾವುದರಲ್ಲಿ? ಮಣ್ಣಿನ ಪಾಟ್ ಅಥವಾ ಮರದ ಪಾಟ್ನಲ್ಲಿ ಮಜ್ಜಿಗೆನ ಮಾಡಬೇಕಾಗತ್ತೆ. ಮಾಡಿ ಅದು ಬೆಣ್ಣೆನ ಕಂಪ್ಲೀಟ್ ತೆಗೆದು ಅದು ಒರಿಜಿನಲ್ ಮಜ್ಜಿಗೆ. ಇದು ನಿಮಗೆ ಬೆನಿಫಿಟ್ ಸಿಗುತ್ತೆ. ಸುಮ್ಮನೆ ಬಾಟಲ್ ಹಾಕಿ ಗರಗರ ಅನಿಸೋದು ಅಥವಾ ಮಿಕ್ಸಿ ಮಾಡಿ ಬೆಣ್ಣೆಗಿನ್ನ ತೆಗೆದೇ ಮಜ್ಜಿಗೆ ಕೊಡೋದಿದೆಯಲ್ಲ, ಅದು ತುಂಬ ಡೇಂಜರು. ಯಾರಿಗೆಲ್ಲ ಕಫದೋಷ ಜಾಸ್ತಿ ಇದೆ, ಒಣಶುಂಠಿ ಬಳಸ್ಬಿಟ್ಟು ಅದನ್ನು ಮಜ್ಜಿಗೆ ಕುಡಿಬೋದು. ಯಾರಿಗೆಲ್ಲ ಪಿತ್ತದೋಷ ಜಾಸ್ತಿ ಇದೆ ಅವರು ಏನು ಮಾಡ್ಬೋದು, ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಬಳಸ್ಬೋದು, ಪಿತ್ತ ದೋಷ ಇರುವಂಥವ್ರು. ಯಾರಿಗೆಲ್ಲ ವಾತದೋಷ ಇದೆ ಅವ್ರೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಜೀರಿಗೆ, ಹುರಿದಿರೋಂಥ ಜೀರಿಗೆನ ಹಾಕಿಬಿಟ್ಟು ಕುಡಿಬೋದು. ಯಾರಿಗೆ ಅಲರ್ಜಿ ಇದೆ ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಅವರು ಈ ಬಳಸೋದ್ರಿಂದ, ಈ ಮಜ್ಜಿಗೆನ ಬಳಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ.